ಆಯಿಲಿ ಸ್ಕಿನ್ ಇರೋರಿಗೆ ಮತ್ತು ಹೆಚ್ಚಾಗಿ ಪೋರ್ಸ್ ಇರೋರಿಗೆ ಪೋರ್ಸ್ನೆಲ್ಲ ಕಡಿಮೆ ಮಾಡಿ ಆಯಿಲ್ ಫ್ರೀ ಮಾಡಿ ಒಂದು ಕ್ಲಿಯರ್ ಸ್ಕಿನ್ ಕೊಡಲಿಕ್ಕೆ ಒಂದು ವಂಡರ್ಫುಲ್ ಆದಂಥ ಫೇಸ್ ಪ್ಯಾಕ್ ಇವತ್ತು ನಾನು ತೋರಿಸ್ತೀನಿ. ಜೊತೆಗೆ ನೀವು ಯಾವುದೇ ರೀತಿಯಾದಂಥ ಸಿರಮ್ ಯೂಸ್ ಮಾಡಬೇಕು ದಿನಾಗಲೂ, ಯಾವ ರೀತಿಯಾದಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನ್ ನಿಮಗೆ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋನಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಗೈಸ್ ಬನ್ನಿ, ನೀವು ಆಯಿಲಿ ಸ್ಕಿನ್ ಇರೋರಾಗಿದ್ದರೆ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂಚೂರು ಮಿಸ್ ಮಾಡ್ದಂಗೆ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಐ ಪ್ರಾಮಿಸ್. ಆಯಿಲಿ ಸ್ಕಿನ್ ಬೆಸ್ಟ್ ಫ್ರೆಂಡ್ ಯಾವ್ದು ಗೊತ್ತಾ? ಕಡಲೆ ಹಸಿಟ್ಟು. ಇದು ನಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಕಡಲೆ ಹಸಿಟ್ಟು ಅರ್ಧ ಸ್ಪೂನ್ ಮುಲ್ತಾನಿ ಮಿಟ್ಟಿ. ಇದು ನಿಮ್ಮ ಪೋರ್ಸ್ ಸೈಜ್ನ ಶ್ರಿಂಕ್ ಮಾಡಿ ಪೋರ್ಸ್ ಕಡಿಮೆ ಮಾಡುತ್ತೆ. ಮತ್ತು ಒಂದು ಪಿಂಚಷ್ಟು ಅರಿಶಿಣದ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಜೇನುತುಪ್ಪ ನಮ್ಮ ಫೇಸ್ಗೆ ಗ್ಲೋ ಕೊಡುತ್ತೆ. ಪ್ಲಸ್ ನ್ಯಾಚುರಲ್ ಲ್ಯಾಕ್ಟಿಕ್ ಆ್ಯಸಿಡ್, ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಲ್ಯಾಕ್ಟಿಕ್ ಆ್ಯಸಿಡ್ ಎಕ್ಸ್ಫೋಲಿಯೇಟರ್ ನ್ಯಾಚುರಲ್ ಆಗಿ ಸಿಗೋದು ಮೊಸರು. ಸೊ ಮೊಸರನ್ನ ಒಂದು 3/4 ಸ್ಪೂನಷ್ಟು ಹಾಕಿ ಇದು ನೀಟಾಗಿ ಸ್ಮೂತ್ ಪೇಸ್ಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ. ಸೊ ಇದು ನಿಮ್ಮ DIY ಫೇಸ್ ಪ್ಯಾಕ್ ರೆಡಿ ಇದೆ. ಯಾವುದೇ ಒಂದು ಕೆಮಿಕಲ್ ಪೀಲ್, ಕೆಮಿಕಲ್ ಎಕ್ಸ್ಫೋಲಿಯೇಟರ್ಗೂ ಕಡಿಮೆ ಇಲ್ಲ ಈ ಒಂದು ಫೇಸ್ ಪ್ಯಾಕ್. ಇಟ್ಸ್ ಸೋ ಪವರ್ಫುಲ್. ಈಗ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ನಾವು ಮೊದಲು ನೀವು ಏನು ಮಾಡಿ ಅಂದರೆ, ಬೆಚ್ಚಗಿರೋ ನೀರು, ಬೆಚ್ಚಗಂದರೆ ತೀರಾ ತಣ್ಣಗಿಲ್ಲ, ಒಂಚೂರು ಬಿಸಿನೇ ಇರಲಿ. ಸೊ ಹೀಗೆ ಬೆಚ್ಚಗಿರೋವಂಥ ನೀರನ್ನು ಅಲ್ಲಿ ಒಂದು ಕ್ಲೀನ್ ಬಟ್ಟೆನ ಅದ್ದಿ ಇದನ್ನು ನಿಮ್ಮ ಫೇಸ್ ಮೇಲೆ ಹಾಕ್ಕೊಳ್ಳಿ. ಆ ಬಟ್ಟೆ ನೀವೇನು ಫೇಸ್ ಮೇಲೆ ಇಡ್ತಿದ್ದೀರಾ ನೋಡಿ, ಅದು ನೀವು ತಡ್ಕೊಳ್ಳೋಷ್ಟು ಬಿಸಿ ಇದ್ದರೆ ಸಾಕು, ತುಂಬ ಬಿಸಿ ಅಂತ ಬೇಡ. ಯಾಕಂದರೆ ದಿಸ್ ಇಸ್ ಫೇಸ್, ನೀವು ತುಂಬ ಜೆಂಟಲ್ ಆಗಿರಬೇಕಾಗತ್ತೆ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ, ಪೋರ್ಸ್ನೆಲ್ಲ ಓಪನ್ ಮಾಡುತ್ತೆ. ಆಗ ನಿಮ್ಮ ಫೇಸ್ ಪ್ಯಾಕ್ ನೀವು ಏನು ಅಪ್ಲೈ ಮಾಡ್ತೀರಾ ಅದು ಸ್ಕಿನ್ ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ನೀವು ಬೇಕಂದರೆ ಸ್ಟೀಮ್ ಕೂಡ ತಗೋಬೋದು, ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಡೈರೆಕ್ಟಾಗಿ ಆ ರೀತಿ ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನ ಸರ್ಫೇಸ್ ಬಂದು ಬ್ಯಾರಿಯರ್ ಅಂತೀವಿ, ಸ್ಕಿನ್ ಬ್ಯಾರಿಯರ್, ಅದು ಡ್ಯಾಮೇಜ್ ಆಗುತ್ತೆ. ಸೊ ಈಗ ಬೆಚ್ಚಗಿರುವಂಥ ಸ್ಕಿನ್ ಮೇಲೆ ನೀವು ಈ ಒಂದು ಫೇಸ್ ಪ್ಯಾಕ್ನ ಹಾಕಬೇಕಾಗತ್ತೆ. ಈ ಒಂದು ಫೇಸ್ ಪ್ಯಾಕ್ ನಾನು ಹೇಳ್ತೀನಲ್ಲ, ಇದು ಎಷ್ಟು ಪವರ್ಫುಲ್ ಅಂದರೆ ನಿಮ್ಮ ಸ್ಕಿನ್ ಡೀಪಾಗಿ ಪೆನಿಟ್ರೇಟ್ ಆಗಿ ಯಾವುದೇ ಒಂದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಓಪನ್ ಪೋರ್ಸಲ್ಲಿ ಏನೇನು ಗಲೀಜು ಇರುತ್ತೆ ನೋಡಿ, ಅದೆಲ್ಲ ಕಿತ್ಕೊಂಡು ಬಂದುಬಿಡುತ್ತೆ. 10 ನಿಮಿಷ ಬಿಡಿ ಸಾಕು, 10ರಿಂದ 15 ನಿಮಿಷ ಅದು ನೀಟಾಗಿ ಡ್ರೈ ಆಗೋದಕ್ಕೆ. ಆಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನೀವು ಕಣ್ಣಾರೆ ನೋಡ್ಬೋದು ಪೋರ್ಸ್ನ ಸೈಜ್ ಕಡಿಮೆ ಆಗಿರುತ್ತೆ, ಒಂಚೂರು ಆಯಿಲಿನೆಸ್ ಇರೋದಿಲ್ಲ. ಈ ಫೇಸ್ ಪ್ಯಾಕ್ನ ನೀವು ದಿನಾಗಲೂ ಹಚ್ಕೊಳ್ಳೋಗಿಲ್ಲ, ವಾರದಲ್ಲಿ 2 ಸರಿ ಹಚ್ಕೊಂಡ್ರೆ ಸಾಕು. ಆ್ಯಂಡ್ ಈಗ ಫೇಸ್ ವಾಶ್ ಆದಮೇಲೆ ನೈಸಿನಮೈಡ್ ಸಿರಮ್ನ ಯೂಸ್ ಮಾಡಿ. ನೀವು ಬಿಗಿನರ್ ಆಗಿದ್ದರೆ 5% ನೈಸಿನಮೈಡಿಂದ ಸ್ಟಾರ್ಟ್ ಮಾಡಿ. ನೈಸಿನಮೈಡ್ ಈಸ್ ಎವ್ರಿ ಒನ್ಸ್ ಬೆಸ್ಟ್ ಫ್ರೆಂಡ್. ಏನಿಗೆ ಗೊತ್ತಾ, ಇದು ನಮ್ಮ ಸ್ಕಿನ್ ಮೇಲಿರುವಂಥ ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಪ್ಲಸ್ ನಿಮ್ಗೆ ಎಷ್ಟು ಬೇಕಷ್ಟು ಹೈಡ್ರೇಷನ್ ಕೊಡುತ್ತೆ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ನ ಕೂಡ ಕಡಿಮೆ ಮಾಡುತ್ತೆ, ಪಿಂಪಲ್ಸ್ನ ಕೂಡ ಕಡಿಮೆ ಮಾಡುತ್ತೆ. ಈಗ ಆಯಿಲಿ ಸ್ಕಿನ್ ಇರೋರಿಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು? ಮಿನಿಮಲಿಸ್ಟ್ನ ವಿಟಮಿನ್ B5 ಮಾಯ್ಶ್ಚರೈಸರ್, ಅಮೇಝಿಂಗ್ ಮಾಯ್ಶ್ಚರೈಸರ್. ಇದು ಬಿಟ್ಟರೆ ಲಾರಿಯಲ್ನ ರಿವೈಟಲಿಫ್ಟ್ ಹೈಲರಾನ್ ಮಾಯ್ಶ್ಚರ್, ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಮಾಯ್ಶ್ಚರೈಸರ್ ತೊಗೊಳ್ಳಿ, ಇದು ಲೈಟ್ ವೆಯ್ಟ್ ಜೆಲ್ಲಿ ಟೆಕ್ಸ್ಚರಲ್ಲಿ ಇರಬೇಕು. ನೋಡಿ, ಇದು ಬ್ಲೆಂಡ್ ಮಾಡಿದಾಗ ನಿಮ್ಗೆ ಒಂಚೂರು ಕ್ರೀಮಿನೆಸ್ ಇರೋದಿಲ್ಲ, ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಪ್ಲಸ್ ಹೈಡ್ರೇಟ್ ಮಾಡುತ್ತೆ. ನೀವೀಗ ನೋಡ್ಬೋದು ಈ ಒಂದು ಲಾರಿಯಲ್ನ ಮಾಯ್ಶ್ಚರೈಸರ್, ಇದು ಕೂಡ ನೀವು ನೋಡಿ ಜೆಲ್ ಆಗಿರುತ್ತೆ, ವಾಟರ್ ಜೆಲ್ ಮಾಯ್ಶ್ಚರೈಸರ್ ಅಂತೀವಿ. ಸೊ ಇದನ್ನು ನೀವು ಹಚ್ಚಿದಾಗ ಈಗ ಕ್ರೀಮ್ ಬ್ಲೆಂಡ್ ಮಾಡಿದಾಗ ನಿಮಗೆ ಫೀಲಿಂಗ್ ಬರೋದಿಲ್ಲ. ಕ್ರೀಮ್ ಕೊಡುವಂಥ ಅಷ್ಟು ಒಂದು ಹೈಡ್ರೇಷನ್ ಆಗಲಿ ಗ್ರೀಸಿನೆಸ್ ಆಗಲಿ ನಿಮಗೆ ಕೊಡೋದಿಲ್ಲ. ವೈ ಯು ಶುಡ್ ಯೂಸ್ ವಾಟರ್ ಜೆಲ್ ಮಾಯ್ಶ್ಚರೈಸರ್ ಅಂದರೆ, ಬಿಕಾಸ್ ಇಟ್ ಈಸ್ ವೆರಿ ಲೈಟ್ ಆನ್ ಯುವರ್ ಸ್ಕಿನ್. ನಿಮ್ಮ ಸ್ಕಿನ್ ಮೇಲೆ ತುಂಬ ಲೈಟಾಗಿರುತ್ತೆ, ಆ ಒಂದು ಹೆವಿನೆಸ್ ಇರೋದಿಲ್ಲ, ಗ್ರೀಸಿ ಫೀಲಿಂಗ್ ಇರೋದಿಲ್ಲ. ಬ್ಲೆಂಡ್ಸ್ ಪರ್ಫೆಕ್ಟ್ಲಿ, ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸಿರಮ್ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ವಿಶ್ ಕೇರ್ನ ನೈಸಿನಮೈಡ್ ಆಯಿಲ್ ಬ್ಯಾಲೆನ್ಸ್ ಸನ್ಸ್ಕ್ರೀನ್, ಇದು ತುಂಬಾ ಚೆನ್ನಾಗಿದೆ. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಬಿಕಾಸ್ ಇದು ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ. ಮತ್ತು ಎಷ್ಟು ಒಂದು ಹಾಲಿನ ಥರ ಇದೆ ನೋಡಿ, ಇದು ಸೋ ಫ್ಲೂಯಿಡಿ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಗ್ರೀಸಿಯಾಗಿ ಮಾಡೋದಿಲ್ಲ. ಯಾವುದೇ ಒಂದು ಕ್ರೀಮ್ ತುಂಬ ಥಿಕ್ಕಾಗಿದ್ದಾಗ ನೋಡಿ, ಅದು ನಿಮಗೆ ಒಂದು ಗ್ರೀಸಿ ಹೆವಿ ಫೀಲಿಂಗ್ ಕೊಡುತ್ತೆ. ಬಟ್ ದೀಸ್ ಪ್ರಾಡಕ್ಟ್ಸ್ ಆರ್ ಆಲ್ ಟೂ ಲೈಟ್. ಈಗ ಡಾಟ್ ಆ್ಯಂಡ್ ಕೀನ SPF 50 ಇರುವಂಥ ಲಿಪ್ ಬಾಮ್, ಟಿಂಟೆಡ್ ಲಿಪ್ ಬಾಮ್ ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಕೂಡ ನಾನು ಯೂಸ್ ಮಾಡಿದ್ದು SPF 50 ಇರುವಂಥ ಸನ್ಸ್ಕ್ರೀನ್. ಇಟ್ ಗಿವ್ಸ್ ಯು ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್. ಸನ್ಸ್ಕ್ರೀನ್ ಮಾತ್ರ ನೀವು ಡೇ ಟೈಮಲ್ಲಿ ಯೂಸ್ ಮಾಡಿ, ನೈಟ್ ಟೈಮಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ನೀವು ಬೇಕಂದರೆ ಯು ಕ್ಯಾನ್ ರಿಪೀಟ್ ದ ಸೇಮ್ ಮಾಯ್ಶ್ಚರೈಸರ್ ಆ್ಯಂಡ್ ಸೇಮ್ ಸಿರಮ್. ಸೊ ಆಯಿಲಿ ಸ್ಕಿನ್ ಇರೋರು ಈ ಒಂದು ರೂಟೀನ್ ಫಾಲೋ ಮಾಡಿ, ನಿಮ್ಮ ಸ್ಕಿನ್
ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ, ಒಂಚೂರು ಆಯಿಲಿ ಆಗಿರೋದಿಲ್ಲ. ಸೊ ನಿಮ್ಗೇನು ಅನ್ನಿಸ್ತು ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.